ಮನುಷ್ಯ ಇವರು ಮೃಗಗಳು ಹೋದ ಜನ್ಮದಲ್ಲಿ ಹುಲಿ ಸಿಂಹ ಕರಡಿ ಆಗ್ಬಿಟ್ಟಿರ್ಬೇಕು. ಗಂಟೆ ನನ್ನ ಮಗ ಏನ್ ತರ್ಸ್ಕೊಂಡ್ ತಿಂತಾ ಇದ್ದೇನೆ ಅಂತ ಗೊತ್ತಾದ್ರೆ ಅವನ್ ಜೊತೆ ಕೂತಿರೋದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಂತೀರ ಅಷ್ಟೇ. ಗೆಡ್ಡೆ ಗೆಣಸಿನ ರುಚಿ ನಿಮ್ಗೇನೋ ಗೊತ್ತು ರಾಕ್ಷಸರ. ನಾವು ರಾಕ್ಷಸರ ನಾವಾದ್ರೂ ಮಟನ್ ಚಿಕನ್ ಬಾರ್ಡರ್ ನಲ್ಲಿ ಇದೀವಿ, ಆದ್ರೆ ಅವನು ಬಾರ್ಡ್ರೇ ದಾಟ್ಬಿಟ್ಟಿದ್ದಾನೆ. ಬಿಗ್ ಆಂಟಿ ಅವನ್ ತಿಂತಿರೋದು ವರಹ ಸ್ವಾಮಿನ. ಅವನ್ ವರಹ ಸ್ವಾಮಿ ಹಾಗಂತಲೂ ಊಟ ಇದೆಯೇನೋ? ಬಿಗಂಟಿ ನನ್ ಮಗ ತಿಂತಿರೋದು ಗೆಣಸಲ್ಲ, ಹಂದಿ ಮಾಂಸನ. ಹಂದಿ ಮಾಂಸನ? ಹೇಳಿಪ್ಪ. ಅಪ್ಪ ಅಲ್ವಾ ನಿಮ್ಮ ಅಮ್ಮ? ಏನಮ್ಮ? ಏನಪ್ಪ ಎಲ್ಲಿದೀಯಾ? ಅದು ಆಸ್ ಯೂಶುವಲ್ ಲೆಕ್ಚರರ್ ಬಂಕು, ಅದಕ್ಕೆ ನಾವು ಫೋರಮ್ ಬಂದ್ವಿ. ಕಾಲೇಜ್ ಬಂಕ? ಇಲ್ಲಮ್ಮ. ಏ ನಿಮ್ಮ ಅಪ್ಪಂಗೆ ಪ್ರಮೋಷನ್ ಸಿಕ್ಕಿದೆ ಕಣ. ಥ್ಯಾಂಕ್ ಯು. ನೋಡ, ನೀನು ನಿನ್ ಫ್ರೆಂಡ್ಸ್ ಎಲ್ಲ ಸಂಜೆ ಹೋಟೆಲ್ ಚೇತನ್ ಇಂಟರ್ನ್ಯಾಷನಲ್ ಬಂದ್ಬಿಡಿ, ಒಳ್ಳೆ ಪಾರ್ಟಿ ಕೊಡ್ತಾ ಇದೀನಿ. ಇವತ್ ನಮ್ಮ ಅಪ್ಪ ಪಾರ್ಟಿ ಕೊಡ್ತಾರಂತ. ಹೌದಾ? ಒಂದ್ ಕಲ್ಮಿ ಕಬಾಬ್, ಒಂದ್ ತಂದೂರಿ ಚಿಕನ್, 4 ರೋಟಿ, ಒಂದ್ ಆಲೂ ಮಟರ್. ಸದ್ಯಕ್ಕೆ ಇಷ್ಟ ತಗೊಂಬನ್ನಿ. ಓಕೆ ಸರ್. ಚೀಚಿ ನಾನ್ ಈ ಜಾಗದಲ್ಲಿ ಕೂತ್ಕೊಳ್ಳೋದಿಲ್ಲಪ್ಪ. ಕೇಶವ ನೀನ್ ವೆಜ್ ತಾನೆ? ಯಾಕೆ? ನಾನು ಕೃಷ್ಣನ್ ಭಕ್ತೆ, ನಾನ್ ವೆಜ್ ತಿನ್ನಲ್ಲ ಕಣ. ಏನೋ ಪಿಲ ಅಂತ ನೋಡ್ತಾ ಎದ್ದು ಬಾರೋ, ನಮ್ ದೊಡ್ಡ ಆಂಟಿ ಕುಂತ್ಕೊಳ್ಳಿ. ಬಾರಪ್ಪ. ನಾನು ಅವ್ರು ಮಾತ್ರ ಎಕ್ಸ್ಕ್ಯೂಸ್ ಮೀ. ಅದೇ 1 ಪ್ಲೇಟ್ ಪೋರ್ಕ್, 2 ಪ್ಲೇಟ್ ಚಿಕನ್, 5 ಪ್ಲೇಟ್ ಬಿರಿಯಾನಿ. ಬೇಗ ತರ್ಬೇಕು, ವೆರಿ ಅರ್ಜೆಂಟ್. ಏನ್ ಹೇಳ್ದಪ್ಪ? ಗೆಡ್ಡೆ ಗೆಣಸು ಹಾಕಿ ಒಂಥರ ಐಟಮ್ ಮಾಡ್ತಾರೆ ಬಿಗ್ ಆಂಟಿ. ಈ ವಯಸ್ಸಿನಲ್ಲೂ ಋಷಿ ಮನೆಗಳು ತಿನ್ನೋ ತರ ಗೆಡ್ಡೆ ಗೆಣಸು ತಿಂತಾ ಇದ್ದೆಲ್ಲ ಕಂದ. ಆ ದೇವ್ರು ನಿನ್ನ ಕಾಪಾಡ್ಲಿ. ಅವ್ರು ನೋಡು ಹೇಗ್ ರಾಕ್ಷಸರು ತಿಂದಂಗ್ ತಿಂತಾ ಇದಾರೆ. ಚೀ ಸತ್ತ ಪ್ರಾಣಿಗಳನ್ನ ಯಾರು ಗೊತ್ತಾ ತಿನ್ನೋದು ಬಿಗ್ ಆಂಟಿ? ರಾಕ್ಷಸರು, ಪಿಚಾಚಿಗಳು. ನನ್ ಮಗನ ಏನಂದೆ? ಸುಮ್ನಿರು ನಮ್ಮನ್ನ. ಆ ಹಿಪ್ಪೋಪಟಮಸ್ನ ಅಜ್ಜಿ ಜೊತೆ ಕೂರ್ಸಿರೋದೇ ಸಾಲದ ಶಿಕ್ಷೆ. ನಾವ್ ತಿನ್ನೋದ್ ನೋಡಿ ಅವನು ಹೊಟ್ಟೆ ಉರಿತಿದೆ ಕಣೋ. ನನ್ನ ಮಗ ಮಟನ್ ಚಿಕನ್ ಅಂದ್ರೆ ಪ್ರಾಣ ಬಿಡ್ತಾನೆ, ಸಾಯ್ಲಿ ಬಿಡು. ಏನಿದು ಘಮ ಘಮ ಅಂತ ಇದೆಯಲ್ಲ? ಸಾರಿ ಬಿಗ್ ಆಂಟಿ, ನಾನ್ ತಿನ್ನಕ್ ಮುಂಚೆ ತಿನ್ನೋವಾಗ ತಿನ್ನೋವರೆಗೆ ಯಾರ ಜೊತೆಗೂ ಮಾತಾಡಲ್ಲ. ನೀನ್ ತಿನ್ನೋ ಸ್ಪೀಡ್ ನೋಡಿದ್ರೆ ಸಖತ್ತಾಗಿದೆ ಅಂತ ಕಾಣುತ್ತೆ. ಗೆಡ್ಡೆ ಗೆಣಸು ತಾನೆ? ನನಗೊಂದ್ ಫ್ಲೂಟ್ ಉಳ್ಕೊಂಡ. ಅಯ್ಯೋ ಬಿಗ್ ಆಂಟಿ, ಇದು ಒಂಥರ ನಾರಾಗಿರತ್ತೆ, ನಿಮ್ ಹಳ್ಳಿಗೆ ನುರಿಯಲ್ಲ. ಏನಿದು ಮುಳ್ ತರ ಇದೆ? ಅದು ಗೆಡ್ಡೆ ಗೆಣಸು ಮಿಕ್ಸಿಗೆ ಹಾಕಿ ರುಬ್ಬಿ ಮೈದಾ ಹಿಟ್ಟು ಹಾಕಿ ನಾದಿ ಕಾದ್ ಹೆಂಚಿನ ಮೇಲೆ ಕುಯ್ದು ರೋಸ್ಟ್ ಮಾಡಿದ್ರೆ ಈ ಶೇಪ್ ಬರುತ್ತೆ. ಇದನ್ ತಿಂದ್ರೆ ಈ ಶೇಪ್ ಬರುತ್ತೆ. ನೀನ್ ಸುಮ್ನೆ ಮಸನ ಹೊಡಿ. ಅವನ್ ಏನ್ ತಿಂತಿದ್ದಾನೆ ಅಂತ ಗೊತ್ತಾಗ್ಬಿಟ್ರೆ ನನಗ್ ಗೊತ್ತು. ನನಗೂ ಒಂದ್ ಪ್ಲೇಟ್ ಹೇಳ್ಕಂದ. ನಿಮಗೆ ಡೈಜೆಸ್ಟ್ ಆಗಲ್ಲ, ಇದು ಪೈಲ್ಸ್ ಕಂಪ್ಲೇಂಟ್ ಇರೋರು ಮಾತ್ರ ತಿನ್ನಬೇಕು. ನನಗಿದೆ, ನಾನ್ ತಿಂತೀನಿ. ನನಗೂ ಪೈಲ್ಸ್ ಇದೆ ಕಣ ಡುಮ್ಮ. ಪರವಾಗಿಲ್ಲ ಹೇಳ. ಸಾರಿ ಬಿಗ್ ಆಂಟಿ, ಫಿಮೇಲ್ಸ್ ತಿನ್ಕೂಡ್ದು, ಲಾಭ ಕಮ್ಮಿ ಆಗತ್ತೆ. ಹಾಗ ಹೋಗ್ಲಿ ಬಿಡು ಕಂದ. ಅವು ನೋಡು ಹ್ಯಾಗ್ ತಿಂತಾ ಇದ್ದಾವೆ. ಚಿಚ್ಚಿ ಮನುಷ್ಯ ಇವರು ಮೃಗಗಳು ಹೋದ ಜನ್ಮದಲ್ಲಿ ಹುಲಿ ಸಿಂಹ ಕರಡಿ ಆಗ್ಬಿಟ್ಟಿರ್ಬೇಕು. ಗಂಟೆ ನನ್ನ ಮಗ ಏನ್ ತರ್ಸ್ಕೊಂಡ್ ತಿಂತಾ ಇದ್ದೇನೆ ಅಂತ ಗೊತ್ತಾದ್ರೆ ಅವನ್ ಜೊತೆ ಕೂತಿರೋದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಂತೀರ ಅಷ್ಟೇ. ಗೆಡ್ಡೆ ಗೆಣಸಿನ ರುಚಿ ನಿಮ್ಗೇನೋ ಗೊತ್ತು ರಾಕ್ಷಸರ. ನಾವು ರಾಕ್ಷಸರ ನಾವಾದ್ರೂ ಮಟನ್ ಚಿಕನ್ ಬಾರ್ಡರ್ ನಲ್ಲಿ ಇದೀವಿ, ಆದ್ರೆ ಅವನು ಬಾರ್ಡ್ರೇ ದಾಟ್ಬಿಟ್ಟಿದ್ದಾನೆ. ಬಿಗ್ ಆಂಟಿ ಅವನ್ ತಿಂತಿರೋದು ವರಹ ಸ್ವಾಮಿನ. ಅವನ್ ವರಹ ಸ್ವಾಮಿ ಹಾಗಂತಲೂ ಊಟ ಇದೆಯೇನೋ? ಬಿಗಂಟಿ ನನ್ ಮಗ ತಿಂತಿರೋದು ಗೆಣಸಲ್ಲ, ಹಂದಿ ಮಾಂಸನ. ಹಂದಿ ಮಾಂಸನ? ಬೇರರ್? ಎಸ್ ಸರ್, ನಾನು ಆರ್ಡರ್ ಮಾಡಿದ್ದು ಆರೆಂಜ್ ಜ್ಯೂಸ್. ಸಾರಿ ಸರ್. Excuse me? Yes ma'am. I ordered for pineapple, but you gave me orange juice. Sorry madam, I will bring soon. It's okay.
sir, orange. ಥ್ಯಾಂಕ್ಸ್. Ma'am, pineapple.